process. So ಎಷ್ಟು thermodynamic process ಗಳಿದಾವ್ರಿ? There are 5 thermodynamic process are there. So in this session, so we'll have talk about that quasi-static process as well as isobaric process. First we can understand that what's that mean of this quasi-static process. Quasi-static process. So ಏನು ಇಲ್ಲಿ quasi-static process ಅಂದ್ರೆ ಇಲ್ಲಿ? So quasi-static, that word static refers, static ಅಂದ್ರೆ ಏನು? ಚೇಂಜ್ ಆಗದೇ ಇರೋದನ್ನ, ಕಾನ್ಸ್ಟೆಂಟ್ ಇರೋದನ್ನ ನಾನು ಸ್ಟಾಟಿಕ್ ಅಂತ ಕನ್ಸಿಡರ್ ಮಾಡ್ತೀನಿ. Look at here, in case of that quasi-static process, this process takes at infinitesimal small rate. What's that word mean? Infinitesimal small. ಏನಲ್ಲಿ ಇನ್ಫಿನಿಟಿಸಿಮಲ್ ಸ್ಮಾಲ್ ಅಂದ್ರ ಸೊ ಸಿಸ್ಟಮ್ ನಲ್ಲಿ ಇರುವಂತಹ ಹೀಟು ಸೊ ಸರೌಂಡಿಂಗ್ಗೆ ಹೋಗಬೇಕಾದ್ರೆ ಬಹಳಷ್ಟು ಟೈಮ್ ತಗೊಳುತ್ತೆ. ಇಟ್ ವಿಲ್ ಟೇಕ್ ಇನ್ಫಿನೈಟ್ ಟೈಮ್. ಸೊ ಇನ್ಫಿನಿಟಿಸಿಮಲಿ ಸ್ಮಾಲ್ ರೇಟ್ ಅಂದ್ರೆ ಸಿಸ್ಟಮ್ ನಲ್ಲಿ ಇರುವಂತಹ ಹೀಟು ಸರೌಂಡಿಂಗ್ ಹೋಗ್ಬೇಕಂದ್ರೆ ಬಹಳಷ್ಟು ಟೈಮ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಕ್ವಿಜಿ-ಸ್ಟಾಟಿಕ್ ಪ್ರೋಸೆಸ್. ನನ್ನ ಹತ್ರ ಒಂದು ಥರ್ಮಸ್ ಇದೆ ಅಂತ ಅನ್ಕೋರಿ. ಸಾರಿ. ಸೊ ಆ ಥರ್ಮಸ್ನಲ್ಲಿ ನಾನು ಹಾಟ್ ವಾಟರ್ನ ಫಿಲ್ ಮಾಡೀನಿ, ಹೌದಾ? ಈ ಥರ್ಮಸ್ನಲ್ಲಿರುವಂಥ ಹೀಟ್ ಸೊ ಸರೌಂಡಿಂಗ್ ಹೋಗ್ಬೇಕಂದ್ರೆ ಒಂದು 1000 ವರ್ಷ ಬೇಕಂತ ಅನ್ಕೋರಿ. ಸೊ ಅಷ್ಟು ಟೈಮ್ ತಗೊಳುತ್ತಂದ್ರೆ ಸೊ ಆ ಪ್ರೋಸೆಸ್ನ ನಾನು ಕ್ವಿಜಿ-ಸ್ಟಾಟಿಕ್ ಪ್ರೋಸೆಸ್ ಅಂತ ಕನ್ಸಿಡರ್ ಮಾಡ್ತೀನಿ. ವೈ? ಬಿಕಾಸ್ the system undergoes that infinitesimal small rate. ಆ ಸಿಸ್ಟಮು ಏನಾಗುತ್ತೆ, ಇನ್ಫಿನಿಟಿಸಿಮಲ್ ಸ್ಮಾಲ್ ರೇಟ್ ನಲ್ಲಿ ಸಿಸ್ಟಮ್ ನಲ್ಲಿ ಇರುವಂತ ಹೀಟು ಸರೌಂಡಿಂಗ್ ಗೆ ಬಿಟ್ಟು ಕೊಡುತ್ತೆ. ಆ ತರ ಜಾಸ್ತಿ ಟೈಮ್ ತಗೊಳ್ಳೋ ಪ್ರೋಸೆಸ್ ಅನ್ನು ನಾನು ಕ್ವಿಜಿ-ಸ್ಟಾಟಿಕ್ ಪ್ರೋಸೆಸ್ ಅಂತ ಕರಿತೀನಿ. ಜಸ್ಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಡೆಫಿನಿಷನ್ ಆಫ್ ಕ್ವಿಜಿ-ಸ್ಟಾಟಿಕ್ ಪ್ರೋಸೆಸ್. ಇನ್ ದಿಸ್ the process which takes place at infinitesimal small rate. Infinitesimal small rate. Infinitesimal ಅಂತಂದ್ರೆ ಇನ್ಫಿನೈಟ್ ಅಂದ್ರೆ ಏನು? ಏನಂತ ಅನಂತ ಅಂತ ಕರಿತೀರಿ ನೀವು. ಇನ್ಫಿನಿಟಿಸಿಮಲಿ ಸ್ಮಾಲ್ ರೇಟ್ is known as quasi-static process. ಅದನ್ನೇನಂತ ಕರಿತೀವಿ ನಾವು? quasi-static process ಅಂತ ಕರಿತೀವಿ, ಹೌದಾ? ಸೊ look at here. The thing I need to understand in quasi-static process, ಈ ಕ್ವಿಜಿ-ಸ್ಟಾಟಿಕ್ ಪ್ರೋಸೆಸ್ ನಲ್ಲಿ ಸಿಸ್ಟಮ್ ನಲ್ಲಿರುವಂತ ಹೀಟು ಅಥವಾ ಟೆಂಪರೇಚರ್ ಸರೌಂಡಿಂಗ್ ಹೋಗಬೇಕಾದ ಬಹಳಷ್ಟು ಟೈಮ್ ತಗೊಳುತ್ತಂದ್ರೆ ಸೊ ಈ ಪ್ರೋಸೆಸ್ ಕಾನ್ಸ್ಟೆಂಟ್ ಇದೆ ಅಂತಾನೆ ಮೀನಿಂಗ್ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಕ್ವಿಜಿ-ಸ್ಟಾಟಿಕ್ ಪ್ರೋಸೆಸ್, change in temperature, change in volume and as well as change in heat is 0 we can consider. In quasi-static process or in this process, change in temperature, change in volume and heat. Look at here. In case of quasi-static process, change in temperature, change in volume and change in heat is 0 we can consider. ಅದರ ಅರ್ಥ ಸಿಸ್ಟಮ್ ನಲ್ಲಿರುವಂಥ ಹೀಟು ಸರೌಂಡಿಂಗ್ಗೆ ಬರೋದಿಲ್ಲ ಕ್ವಿಜಿ-ಸ್ಟಾಟಿಕ್ ಪ್ರೋಸೆಸ್ ನಲ್ಲಿ. ಸೊ ಹೋಪ್ ಯು ಗೆಟ್ ದೀಸ್ ಥಿಂಗ್. ನೆಕ್ಸ್ಟ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದಟ್ isobaric process. Look at here, isobaric process. So what is this mean of iso ಅಂದ್ರೆ ಏನು? ಸೇಮ್ ಇಲ್ಲಿ. So isobaric process means in this system, so there is a exchange of so temperature and volume from that system to surrounding. ಸಿಸ್ಟಮ್ ನಲ್ಲಿರುವ ಟೆಂಪರೇಚರ್ ಏನಾಗುತ್ತೆ, ಸರೌಂಡಿಂಗ್ ಹೋಗುತ್ತೆ, ಅಥವಾ ವಾಲ್ಯೂಮ್ ಏನಾಗುತ್ತೆ, ಚೇಂಜ್ ಆಗುತ್ತೆ isobaric process ನಲ್ಲಿ. So in this process there is a change of, means in this process the system will change the temperature and volume. So ಈ ಸಿಸ್ಟಮ್ ನಲ್ಲಿ ಟೆಂಪರೇಚರ್ ಮತ್ತು ವಾಲ್ಯೂಮ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಬಟ್ in this process pressure remains constant. So in the simpler word you can consider what is isobaric process ಅಂತಂದ್ರೆ ನಮ್ಮ ಆನ್ಸರ್ ಏನಾಗಿರ್ಬೇಕ್ರಿ? So in this process pressure remains constant. So look at here. So in this process the system undergo change in, ಸಿಸ್ಟಮ್ ಏನಾಗುತ್ತೆ, ಸಿಸ್ಟಮ್ ನಲ್ಲಿರುವಂತಹ
ಅಂಡರ್ಗೋ ಚೇಂಜ್ ಇನ್ ಟೆಂಪರೇಚರ್, ಸಿಸ್ಟಮ್ನಲ್ಲಿರುವಂತಹ ಟೆಂಪರೇಚರು ಮತ್ತು ವಾಲ್ಯೂಮ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಇನ್ ದಿಸ್ ಪ್ರೋಸೆಸ್ ದ ಸಿಸ್ಟಮ್ ಅಂಡರ್ಗೋ ಚೇಂಜ್ ಇನ್ ಟೆಂಪರೇಚರ್ ಆ್ಯಂಡ್ ವಾಲ್ಯೂಮ್ ಅಟ್ ಕಾನ್ಸ್ಟಂಟ್ ಪ್ರೆಷರ್. ಸೊ ಇಲ್ಲಿ ಏನು ಕಾನ್ಸ್ಟೆಂಟ್ ಇರುತ್ತೆ, ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ದಟ್ ಐಸೋಬಾರಿಕ್ ಪ್ರೋಸೆಸ್. ಇದನ್ನೇನಂತ ಕನ್ಸಿಡರ್ ಮಾಡ್ತೀನಿ ನಾನು, ಐಸೋಬಾರಿಕ್ ಪ್ರೋಸೆಸ್ ಅಂತ ಕನ್ಸಿಡರ್ ಮಾಡ್ತೀನಿ. ನೋಡ್ರಿ, ಸೊ ವಾಟ್ ಈಸ್ ಐಸೋಬಾರಿಕ್ ಪ್ರೋಸೆಸ್? ಏನ್ರಿಲ್ಲ ಐಸೋಬಾರಿಕ್ ಪ್ರೋಸೆಸ್ ಅಂದ್ರೆ, ಇನ್ ದಿಸ್ ಪ್ರೋಸೆಸ್ ದ ಸಿಸ್ಟಮ್ ಅಂಡರ್ಗೋ ಚೇಂಜ್ ಇನ್ ಟೆಂಪರೇಚರ್ ಆ್ಯಂಡ್ ವಾಲ್ಯೂಮ್. ಇಲ್ಲಿ ಸಿಸ್ಟಮ್ನಲ್ಲಿರುವಂತಹ ಟೆಂಪರೇಚರ್ ಚೇಂಜ್ ಆಗ್ತಿದೆ, ಸಿಸ್ಟಮ್ನಲ್ಲಿರುವಂತಹ ವಾಲ್ಯೂಮ್ ಚೇಂಜ್ ಆಗ್ತಿದೆ, ಬಟ್ ಇಲ್ಲಿ ಏನನ್ನ ಕಾನ್ಸ್ಟೆಂಟ್ ಇಟ್ಟಿದ್ದೀನಿ, ಪ್ರೆಷರ್ನ ಕಾನ್ಸ್ಟೆಂಟ್ ಇಟ್ಟಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ ಸೊ ಐಸೋಬಾರಿಕ್ ಪ್ರೋಸೆಸ್. ನಾವು ವಿಲ್ ಲುಕ್ ಅಟ್ ದಟ್ ನೀಟ್ ಅಪ್ಲಿಕೇಶನ್ಸ್ ರಿಲೇಟೆಡ್ ಟು ದಿಸ್ ಐಸೋಬಾರಿಕ್ ಪ್ರೋಸೆಸ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಕಾರ್ನರ್ನಲ್ಲಿ ಸೊ ಕ್ವಶನ್ಸ್ ಯಾವ ಥರ ಕೇಳ್ತಾನೆ ಐಸೋಬಾರಿಕ್ ಪ್ರೋಸೆಸ್ ಮೇಲೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ವಿಲ್ ಲುಕ್ ಆಫ್ಟರ್ ಅಬೌಟ್ ದಟ್. What are the neat applications related to isobaric process? Look at here. First I can consider that specific heat at constant pressure. So ಮೊದಲು ಏನಂತ ಕನ್ಸಿಡರ್ ಮಾಡ್ತೀನಿ, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ dq ಡಿವೈಡ್ ಬೈ m ಇಂಟು dt. ಇದನ್ನು ಫಾರ್ಮುಲೆಯಿಂದ ಬರಿಬೋದಾ? ಸೊ ಮಾಸ್ 1 ಗ್ರಾಮ್ ಇದೆ ಅಂತ ಅನ್ಕೋರಿ. ಇಫ್ ಮಾಸ್ ಈಸ್ 1 ಗ್ರಾಮ್, ಸೊ ಮಾಸ್ 1 ಗ್ರಾಮ್ ಇದೆ ಅಂತಂದ್ರೆ ಇದನ್ನು ಕ್ಯಾನ್ಸಲ್ ಮಾಡ್ಬೋದು ನಾನು. ಲುಕ್ ಆಟ್ ಹಿಯರ್, ಇಫ್ ಮಾಸ್ ಈಸ್ 1 ಗ್ರಾಮ್, ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ಮಾಸ್ ವ್ಯಾಲ್ಯೂ. ಸೊ ಡಿ ಕ್ಯೂ ಈಸ್ ಈಕ್ವಲ್ ಟು ಏನಂತ ತಗೋಬೋದು, ಸಿ ಪಿ ಇಂಟು ಡಿ ಟಿ ಅಂತ ತಗೋಬೋದು. ಲುಕ್ ಆಟ್ ಹಿಯರ್, ಡಿ ಕ್ಯೂ ಈಸ್ ಈಕ್ವಲ್ ಟು ಏನಂತ ತಗೋಬೋದು, ಸೊ ಡಿ ಕ್ಯೂ ಈಸ್ ಈಕ್ವಲ್ ಟು ಸಿ ಪಿ ಇಂಟು ಡಿ ಟಿ. ಹೌದಾ? ನೆಕ್ಸ್ಟ್ ಫ್ರಮ್ ಥರ್ಮೋಡೈನಮಿಕ್ ಫಸ್ಟ್ ಲಾ. ಥರ್ಮೋಡೈನಮಿಕ್ ಫಸ್ಟ್ ಲಾ. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಂದ ಏನಂತ ಬರಿಬೋದು, ಡಿ ಕ್ಯೂ ವಿಚ್ ಈಸ್ ಈಕ್ವಲ್ ಟು ಡಿ ಯು ಪ್ಲಸ್ ಆಫ್ ಪಿ ಇಂಟು ಡಿ ವಿ. ಇದನ್ನ ಈ ಥರ ಬರಿಬೋದಾ? ಸೊ ಲುಕ್ ಆಟ್ ಹಿಯರ್, ದಿಸ್ ಐ ವಿಲ್ ಟೇಕ್ ಇಟ್ ಆಸ್ ಇಕ್ವೇಷನ್ 1 ಆ್ಯಂಡ್ ದಿಸ್ ಐ ಕ್ಯಾನ್ ಟೇಕ್ ಇಟ್ ಆಸ್ ಇಕ್ವೇಷನ್ 2. ಇವಾಗ ನೋಡ್ರಿ, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್. ಸೊ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ ಅಂದ್ರೆ ಸಿ ವಿ ಅಂತ ಬರಿಬೋದಾ, ಡಿ ಕ್ಯೂ ಡಿವೈಡ್ ಬೈ ಮಾಸ್ ಅಗೇನ್ 1 ಗ್ರಾಮ್ ಅಂತ ತಗೊಂಡ್ರೆ ಡಿವೈಡ್ ಬೈ ಡಿ ಟಿ ಅಂತ ಆಗುತ್ತೆ. ಡಿ ಕ್ಯೂ ಈಸ್ ಈಕ್ವಲ್ ಟು ಸಿ ವಿ ಇಂಟು ಡಿ ಟಿ ಅಂತ ಆಯಿತು. ಹೌದಾ? ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ ಅಂತ ಅನ್ಕೋರಿ. ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ ಡಿ ಕ್ಯೂ ಈಸ್ ಈಕ್ವಲ್ ಟು ಡಿ ಯು, ಡಿ ಕ್ಯೂ ಈಸ್ ಈಕ್ವಲ್ ಟು ಸಿ ವಿ ಇಂಟು ಡಿ ಟಿ ಅಂತ ಇದೆ. ಆರ್ ಇದನ್ನೇನಂತ ಬರಿಬೋದು, ಡಿ ಯು ಆಲ್ಸೋ ಈಕ್ವಲ್ ಟು ಸಿ ವಿ ಇಂಟು ಡಿ ಟಿ. ಸೊ ಯಾಕೆ ಈ ಇಕ್ವೇಷನ್ ಬರ್ಕೊಂಡೆ ನಾನು, ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ ಸೊ ಡಿ ವಿ ವ್ಯಾಲ್ಯೂ 0 ಆಗುತ್ತೆ, ಡಿ ಕ್ಯೂ ಇಸ್ ಈಕ್ವಲ್ ಟು ಡಿ ಯು. ಸೊ ಡಿ ಕ್ಯೂ ಇಸ್ ಈಕ್ವಲ್ ಟು ಸಿ ವಿ ಇಂಟು ಡಿ ಟಿ ಆದರೆ ಡಿ ಯುನು ಯಾವುದಕ್ಕೆ ಈಕ್ವಲೆಂಟ್ ಆಗಿರುತ್ತೆ, ಸಿ ವಿ ಇಂಟು ಡಿ ಟಿಗೆ ಈಕ್ವಲ್ ಆಗಿರುತ್ತೆ. ದಿಸ್ ಐ ವಿಲ್ ಟೇಕ್ ಇಟ್ ಆಸ್ ಇಕ್ವೇಷನ್ 3. ಇವಾಗ ನೋಡ್ರಿ, ನೌ ಐ ಕ್ಯಾನ್ ಕನ್ಸಿಡರ್ ದಟ್ ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ. So we can consider here, so fraction of heat supply, so which is equal to change in internal energy. So look at here, fraction of heat supply. So ಏನು ತಗೊಂತೀನಿ, ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್. ವಾಲ್ಯೂಮ್ನ ಕಾನ್ಸ್ಟೆಂಟ್ ಇದ್ದಾಗ ನಾನು ಹೀಟನ್ನು ಸಪ್ಲೈ ಮಾಡ್ತೀನಿ. ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ ಈಸ್ ಈಕ್ವಲ್ ಟು, ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಈಸ್ ಈಕ್ವಲ್ ಟು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಲುಕ್ ಆಟ್ ಹಿಯರ್, ಸೊ ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್. ಸೊ ವಾಲ್ಯೂಮ್ನ ಕಾನ್ಸ್ಟೆಂಟ್ ಇಟ್ಟು ನಾನು ಸಿಸ್ಟಮ್ಗೆ ಹೀಟ್ ಕೊಡ್ತಿದ್ದೀನಿ. ಸೊ ಇಲ್ಲಿ ಏನಂತ ತಗೊಂಡಿದ್ದೀನಿ, ಯಾವುದನ್ನ ಕಾನ್ಸ್ಟೆಂಟ್ ಇಟ್ಟಿದ್ದೀನಿ, ವಾಲ್ಯೂಮ್ನ ಕಾನ್ಸ್ಟೆಂಟ್ ಇದ್ದೀನಿ. ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್, ಸಾರಿ ಐ ಫರ್ಗಟ್ ಟು ರೈಟ್ ಇಟ್ ಹಿಯರ್, at constant volume is equal to change in internal energy. So ಇದನ್ನ ಏನಂತ ಬರಿಬಹುದು, so fraction of heat supply at constant volume, so du by dq ಅಂತ ಬರಿತೀನಿ ನೋಡ್ರೆ. so constant fraction of heat supply at constant volume ಯಾವುದಕ್ಕೆ ಈಕ್ವಲೆಂಟ್ ಆಗಿರುತ್ತೆ, change in internal energy. fraction of heat supply at constant volume ಅಂದ್ರೆ ಏನಂತ ಬರ್ಕೋಬೇಕು ನಾನು, du by dq ಅಂತ ತಗೊಂತೀನಿ. ನೋಡ್ರಿ, du ಅಂದ್ರೆ ಏನಿದೆ, cv into dt ಅಂತಿದೆ, ಸಿ ವಿ ಇಂಟು ಡಿ ಟಿ.
Look at here. So fraction of heat supply at constant volume is equal to change in internal energy. ಇದರ ಅರ್ಥ ನೀನು ಕಾನ್ಸ್ಟಂಟ್ ವಾಲ್ಯೂಮ್ ಇಟ್ಟು ಸಿಸ್ಟಮ್ಗೆ ಹೀಟ್ ಕೊಟ್ಟ ತಕ್ಷಣ ಆ ಹೀಟ್ ಯಾವುದಕ್ಕೆ ಯೂಸ್ ಆಗುತ್ತೆ, ಇಂಟರ್ನಲ್ ಎನರ್ಜಿ ಚೇಂಜ್ ಆಗೋದಕ್ಕೆ ಯೂಸ್ ಆಗುತ್ತೆ. ಡಿ ಕ್ಯೂ ಯಾವುದಕ್ಕೆ ಇಕ್ವಲೆಂಟ್ ಇದೆ, ಸಿ ಪಿ ಇಂಟು ಡಿ ಟಿ ಅಂತ ಇದೆ. ಡಿ ಟಿ ಟರ್ಮ್ ಕ್ಯಾನ್ಸಲ್ ಆಯಿತು, ಹೌದಾ. ಇವಾಗ ನನ್ನ ರೇಷಿಯೋ ಏನು ಬಂತು, ಸಿ ವಿ ಬೈ ಸಿ ಪಿ. ಓಕೆ ನೋಡ್ರಿ. So I hope you remember about that last class adiabatic constant. Adiabatic constant ಅಂದ್ರೆ ಏನು, the ratio of specific heat capacity at constant pressure to that of constant volume. So ಏನಂತ ತಗೊಂತೀರಿ, Cp by Cv which is equal to constant. That constant value I can take it as gamma. Cp by Cv ರೇಷಿಯೋ ಬರುತ್ತೆ, ನನಗೆ ಕಾನ್ಸ್ಟೆಂಟ್ ಬರುತ್ತೆ. ಆ ಕಾನ್ಸ್ಟೆಂಟ್ ಏನಂತ ತಗೊಂಡಿದ್ದೆ ನಾನು, ಗಾಮಾ ಅಂತ ತಗೊಂಡಿದ್ದೀನಿ. ಆ ಕಾನ್ಸ್ಟೆಂಟ್ ನ ಗಾಮಾ ಅಂತ ತಗೊಂಡಿನ ಮೇಲೆ ಸಿ ಪಿ ಬೈ ಸಿ ವಿ ಇಸ್ ಈಕ್ವಲ್ ಟು ಗಾಮಾ. ಇಲ್ಲೇನಂತಿದೆ, ಸಿ ವಿ ಬೈ ಸಿ ಪಿ ಅಂತಿದೆ. ಸೊ ಇದನ್ನೇನಂತ ಬರಿಬಹುದು, 1 ಬೈ ಗಾಮಾ. ಸೊ ಇದನ್ನೇನಂತ ಬರಿಬಹುದು, 1 ಬೈ ಗಾಮಾ ಅಂತ ಬರಿಬಹುದು. ನೋಡ್ರಿ. ಸೊ ನನಗೆ ಯಾವ ಆನ್ಸರ್ ಸಿಕ್ತಿಲ್ಲಿ, ಡಿ ಯು ಬೈ ಡಿ ಕ್ಯೂ ಆನ್ಸರ್ ಸಿಕ್ತು. ಡಿ ಯು ಬೈ ಡಿ ಕ್ಯೂ ಅಂದ್ರೆ ಏನು, ಡಿ ಯು ಬೈ ಡಿ ಕ್ಯೂ ಅಂತಂದ್ರೆ ಸೊ ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್. ಲುಕ್ ಅಟ್ ಹಿಯರ್, du by dq which is equal to 1 by gamma. du by dq equal to ಏನಂತ ಆಯ್ತು, 1 by gamma ಅಂತ ಆಯ್ತು, ಹೌದಾ. ನೆಕ್ಸ್ಟ್ ನೋಡ್ರಿ, ಇವಾಗ ಏನು ಕನ್ಸಿಡರ್ ಮಾಡ್ತೀನಿ, now I can consider that fraction of heat supply at constant pressure. Fraction of heat supply at constant pressure. ಸೊ ಇಲ್ಲಿ ಸಿಸ್ಟಮ್ಗೆ ಹೀಟನ್ನು ಕೊಡ್ತಿದ್ದೀನಿ, ಏನನ್ನ ಕಾನ್ಸ್ಟೆಂಟ್ ಇಟ್ಟೀನಿ, ಪ್ರೆಷರ್ನ ಕಾನ್ಸ್ಟೆಂಟ್ ಇಟ್ಟೀನಿ. ವಾಲ್ಯೂಮ್ನ ಕಾನ್ಸ್ಟೆಂಟ್ ಇಟ್ಟಾಗ ಅದು ಯಾವುದಕ್ಕೆ ಯೂಸ್ ಆಯಿತು, ಇಂಟರ್ನಲ್ ಎನರ್ಜಿ ಚೇಂಜ್ ಆಗೋದಕ್ಕೆ ಯೂಸ್ ಆಯಿತು. ಅದೇ ಥರ ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಈಸ್ ಈಕ್ವಲ್ ಟು, ಪ್ರೆಷರ್ನ ಕಾನ್ಸ್ಟೆಂಟ್ ಇಟ್ಟಾಗ ಇದು ಯಾವುದಕ್ಕೆ ಈಕ್ವಲೆಂಟ್ ಆಗಿರುತ್ತೆ, ಇಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವರ್ಕ್ ಡನ್. ಸೊ ನೋಡ್ರಿ, ಪ್ರೆಷರ್ ಕಾನ್ಸ್ಟೆಂಟ್ ಇದ್ದಾಗ ವರ್ಕ್ ಡನ್ ಆಗಿ ಕನ್ವರ್ಟ್ ಆಯಿತು, ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ ಅದ್ರದ್ದು ಇಂಟರ್ನಲ್ ಎನರ್ಜಿ ಆಯಿತು. ಸೊ ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಯಾವುದಕ್ಕೆ ಯೂಸ್ ಆಯಿತು, ಇಲ್ಲಿ ವರ್ಕ್ ಡನ್. ಸೊ ಏನಂತ ಬರಿಬೋದು, ಡಿ ಡಬ್ಲ್ಯೂ ಡಿವೈಡ್ ಬೈ ಡಿ ಕ್ಯೂ. ಡಿ ಡಬ್ಲ್ಯೂನ ಏನಂತ ಬರಿಬೋದು, ಪಿ ಇಂಟು ಡಿ ವಿ ಅಂತ ಬರಿಬೋದು. ಪಿ ಇಂಟು ಡಿ ವಿ ಡಿವೈಡ್ ಬೈ ಡಿ ಕ್ಯೂ ಅಂದರೆ ಏನಂತಿದೆ, ಸಿ ಪಿ ಇಂಟು ಡಿ ಟಿ. ಸಿ ಪಿ ಇಂಟು ಡಿ ಟಿ ಅಂತ ಇದೆ, ಹೌದಾ. ಇಲ್ಲಿ ನೋಡ್ರಿ, P into dV from ideal gas equation PV is equal to nRT ಅಂತ ಬರಿತೀವಿ. ಸೊ nRT ನಂಬರ್ ಆಫ್ ಮೋಲ್ಸ್ 1 ಇದ್ದಾಗ PV is equal to RT ಅಥವಾ P into dV is equal to ಏನಂತ ಬರಿಬೋದು, P into dV is equal to R into dt ಅಂತ ಬರಿಬೋದು. ನೋಡ್ರಿ, P into dV ಏನಂತ ಬರಿತೀನಿ, R into dt. R into dt divide by Cp into dt. dt ಟರ್ಮ್ ಕ್ಯಾನ್ಸಲ್ ಆಯಿತು, R ಡಿವೈಡ್ ಬೈ ಸಿ ಪಿ ಅಂತ ಆಯಿತು, ಹೌದಾ. ಸೊ ಏನಂತ ಆಯಿತು ರೇಷಿಯೋ ನನಗೆ ಇಲ್ಲಿ, R ಡಿವೈಡೆಡ್ ಬೈ ಸಿ ಪಿ. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ತೀನಿ. ನೋಡ್ರಿ, ಇಲ್ಲಿ ಡಿ ಡಬ್ಲ್ಯೂ ಬೈ ಡಿ ಕ್ಯೂ ಏನಂತ ಬಂದಿದೆ ಆನ್ಸರ್ ನನಗಲ್ಲಿ, ಡಿ ಡಬ್ಲ್ಯೂ ಬೈ ಡಿ ಕ್ಯೂ ಈಸ್ ಈಕ್ವಲ್ ಟು ಆರ್ ಡಿವೈಡ್ ಬೈ ಸಿ ಪಿ ಅಂತ ಬಂದಿದೆ, ಹೌದಾ. ಸೊ ವೇಟ್ ಫಾರ್ ಫ್ಯೂ ಮಿನಿಟ್, ಐ ವಿಲ್ ಸಿಂಪ್ಲಿಫೈ ದಿಸ್ ಇಕ್ವೇಷನ್. ಸೊ ಇಕ್ವೇಷನ್ನ ಮತ್ತೆ ಸಿಂಪ್ಲಿಫೈ ಮಾಡ್ತೀನಿ, ಹೌದಾ. ನೋಡ್ರಿ, ಡಿ ಡಬ್ಲ್ಯೂ ಬೈ ಡಿ ಕ್ಯೂ, ಹೌದಾ. ಸೊ ಜಸ್ಟ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದ್ರೆ ಏನಂತ ಬರ್ಕೋಬೇಕು, ಡಿ ಯು ಬೈ ಡಿ ಕ್ಯೂ ಅಂತ ಬರ್ಕೋಬೇಕು. ಅದೇ ತರ ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂದ್ರೆ ಡಿ ಡಬ್ಲ್ಯೂ ಬೈ ಡಿ ಕ್ಯೂ ಅಂತ ಬರ್ಕೋಬೇಕು. ಡಿ ಡಬ್ಲ್ಯೂ ಬೈ ಡಿ ಕ್ಯೂ ಇಸ್ ಈಕ್ವಲ್ ಟು ಏನಂತ ಬಂತು, ಆರ್ ಡಿವೈಡ್ ಬೈ ಸಿ ಪಿ ಅಂತ ಬಂತು. ಸೊ ಇದನ್ನು ಇಕ್ವೇಷನ್ 1 ಅಂತ ತಗೊಳ್ಳಿ. ವಿ ನೋ ದಟ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಈ ರಿಲೇಷನ್ನ ಸಾಲ್ವ್ ಮಾಡಿದ್ದೀವಿ. ಸಿ ಪಿ ಈಸ್ ಈಕ್ವಲ್ ಟು ಏನಂತ ಆಗುತ್ತೆ, gamma into R divide by gamma minus of 1. Specific heat capacity at constant volume and at constant pressure in terms of adiabatic constant. So specific heat at constant pressure in terms of adiabatic constant equations na last video nalli solve ಮಾಡಿದ್ವಿ, ಹೌದಾ. ಈ ವ್ಯಾಲ್ಯೂನ equation 1 ನಲ್ಲಿ fill ಮಾಡಿ. Put equation 2 value in equation 1. Look at here. dw by dq which is equal to r divide by cp ಅಂದ್ರೆ ಏನಂತ ಬರಿಬಹುದು, gamma into r divide by
ಗಾಮಾ ಮೈನಸ್ 1 ಆರ್ ಟರ್ಮ್ ಕ್ಯಾನ್ಸಲ್ ಆಯಿತು. ಈ ಗಾಮಾ ಮೈನಸ್ 1 ಏನಾಯಿತು ಮೇಲ್ಗಡೆ ಬಂತು, ಗಾಮಾ ಮೈನಸ್ ಆಫ್ 1 ಡಿವೈಡೆಡ್ ಬೈ ಗಾಮಾ. ನಾವು ವಿ ಗಾಟ್ ದಟ್ ಡಿ ಡಬ್ಲ್ಯೂ ಬೈ ಡಿ ಕ್ಯೂ ವಿಚ್ ಈಸ್ ಈಕ್ವಲ್ ಟು ಗಾಮಾ ಮೈನಸ್ ಆಫ್ 1 ಡಿವೈಡ್ ಬೈ ಗಾಮಾ. ನೋಡ್ರಿ, ಸೊ ನನಗಿಲ್ಲಿ ಯಾವ ಆನ್ಸರ್ ಬಂತು, ಡಿ ಯು ಬೈ ಡಿ ಕ್ಯೂ ಆನ್ಸರ್ ಬೇಕಾಗಿತ್ತು. ಡಿ ಯು ಬೈ ಡಿ ಕ್ಯೂ ಇಸ್ ಈಕ್ವಲ್ ಟು 1 ಬೈ ಗಾಮಾ, ವೆರಾಸ್ ಡಿ ಡಬ್ಲ್ಯೂ ಬೈ ಡಿ ಕ್ಯೂ ಇಸ್ ಈಕ್ವಲ್ ಟು ಗಾಮಾ ಮೈನಸ್ ಆಫ್ 1 ಡಿವೈಡೆಡ್ ಬೈ ಗಾಮಾ. ಇಲ್ಲಿ ಗಾಮಾ ಅಂದ್ರೆ ಏನು, ಗಾಮಾ ಅಂದ್ರೆ ಅಡಿಯಾಬೆಟಿಕ್ ಕಾನ್ಸ್ಟೆಂಟ್. Adiabatic constant. Gamma andre ಇಲ್ಲಿ adiabatic constant. So I will give an assignment work for you people. Gamma value for monoatomic gas. Monoatomic gas ಗೆ gamma value ಎಷ್ಟಿದೆ, 5/3 ಅಂತ ಇದೆ. So for diatomic ಏನಿದೆ, 7/5 ಅಂತಿದೆ. ಸೊ ಫಾರ್ ಟ್ರೈಅಟಮಿಕ್ ಗ್ಯಾಸಿಗೆ 4/3 ಅಂತ ಇದೆ. ಹೌದಾ, ಗಾಮಾ ವ್ಯಾಲ್ಯೂ ಫಾರ್ ಮೋನೋ, ಡೈ ಅಂಡ್ ಟ್ರೈಅಟಮಿಕ್ ಗ್ಯಾಸ್. ಇವಾಗ ನೀವು ಏನನ್ನ ಫೌಂಡ್ ಔಟ್ ಮಾಡ್ಕೋಬೇಕಂದ್ರೆ ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ ಅಟ್ ಕಾನ್ಸ್ಟಂಟ್ ಪ್ರೆಷರ್ ಅಂತಂದ್ರೆ ಡಿ ಯು ಬೈ ಡಿ ಕ್ಯೂ ಫಾರ್ ಮೋನೋಅಟಮಿಕ್ ಗ್ಯಾಸ್, ಫಾರ್ ಡೈಅಟಮಿಕ್ ಗ್ಯಾಸ್ ಅಂಡ್ ಫಾರ್ ಟ್ರೈಅಟಮಿಕ್ ಗ್ಯಾಸ್, ಅಂಡ್ ಫ್ರಾಕ್ಷನ್ ಆಫ್ ಹೀಟ್ ಸಪ್ಲೈ ಅಟ್ ಕಾನ್ಸ್ಟಂಟ್ ಪ್ರೆಷರ್ ಫಾರ್ ಮೋನೋ, ಡ್ರೈ ಅಂಡ್ ಟ್ರೈಅಟಮಿಕ್ ಗ್ಯಾಸ್. ಸೊ ಇಲ್ಲಿ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಒಳಗೆ ತಗೋರಿ, ಡಿ ಯು ಬೈ ಡಿ ಕ್ಯೂ ಇಂಟು 100 ವಿಚ್ ಈಸ್ ಈಕ್ವಲ್ ಟು 1 ಬೈ ಗಾಮಾ ಇಂಟು 100. ಇದು ಫಾರ್ಮುಲಾ ಪರ್ಸೆಂಟೇಜ್ ಒಳಗಡೆ ರೀ. ಸೊ ಇದನ್ನೇನಂತ ಬರ್ಕೋಬಹುದು, ಡಿ ಡಬ್ಲ್ಯೂ ಬೈ ಡಿ ಕ್ಯೂ ಇಂಟು 100 ವಿಚ್ ಈಸ್ ಈಕ್ವಲ್ ಟು ಗಾಮಾ ಮೈನಸ್ ಆಫ್ 1 ಡಿವೈಡೆಡ್ ಬೈ ಗಾಮಾ ಇಂಟು 100. ಇಲ್ಲಿ ಗಾಮಾ ಅಂದಲ್ಲಿ ಮೋನೋಟಮಿಕ್ ಗ್ಯಾಸಿಗೆ 5/3 ಅಂದ್ರೆ 1 ಡಿವೈಡೆಡ್ ಬೈ, ಸೊ 5/3 ಇಂಟು 100, 1 ಡಿವೈಡೆಡ್ ಬೈ 7/5 ಇಂಟು 100, 1 ಡಿವೈಡೆಡ್ ಬೈ 4/3 ಇಂಟು 100. ನಿನಗಿಲ್ಲಿ ಡಿ ಯು ಬೈ ಡಿ ಕ್ಯೂ ಆನ್ಸರ್ ಸಿಗುತ್ತೆ ಅದೇ ಥರ. ಸೊ ಗಾಮಾ ಅಂತಂದ್ರೆ 5/3 ಮೈನಸ್ ಆಫ್ 1 ಡಿವೈಡೆಡ್ ಬೈ 5/3. ನಿಮಗೆ ಇಲ್ಲಿ ಡಿ ಡಬ್ಲ್ಯೂ ಬೈ ಡಿ ಕ್ಯೂ ಆನ್ಸರ್ ಬರುತ್ತೆ. ಸೊ ಡೂ ಇಟ್ ಫಾರ್ ಮೋನೋ